ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ಇಂಡಿಪೆಂಡೆಂಟ್ ಥಿಂಕರ್ ಅಲ್ವಾ? ಅಂದ್ರೆ ಜನರು ನಿಮ್ಗೆ ತಾವು ಹೇಗೆ ಯೋಚನೆ ಮಾಡ್ತಾರೋ ಹಾಗೆ ನಿಮ್ಮನ್ನು ಕೂಡ ಯೋಚನೆ ಮಾಡುವ ಹಾಗೆ ಇನ್ಫ್ಲುಯೆನ್ಸ್ ಮಾಡ್ತಾರ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಈಗ ಒಂದು ಸಿಚುವೇಶನ್ ಅನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಸಿಚುವೇಶನ್ ಏನಂದ್ರೆ, ಈಗ ನಾನು ಒಂದು ಫೋಟೋವನ್ನ ನಿಮ್ಗೆ ತೋರಿಸ್ತೀನಿ. ಆ ಫೋಟೋನ ಹೇಗೆ ತೆಗೆದಿರ್ತಾರ ಅಂದ್ರೆ ಅದರಲ್ಲಿ ಯಾವ ಯಾವ ಪ್ರಾಬ್ಲಮ್ಗಳು ನೀವು ಕಾಮನ್ ಆಗಿ ಫೋಟೋನ ಅನಾಲಿಸಿಸ್ ಮಾಡಿದಾಗ ನಿಮ್ಗೆ ಸಿಗತ್ತೋ ಅದೆಲ್ಲ ಪ್ರಾಬ್ಲಮ್ಗಳು ಆ ಫೋಟೋದಲ್ಲಿರುತ್ತೆ. ಆ ಪ್ರಾಬ್ಲಮ್ಗಳೇನೆಂದರೆ ಅದರಲ್ಲಿ ಲೈಟ್ನ ಪ್ರಾಬ್ಲಮ್ ಇರ್ಬೋದು, ಸ್ವಲ್ಪ ಬ್ಲರ್ ಇಫೆಕ್ಟ್ ಆಗಿರ್ಬೋದು. ಈ ಥರದ ಎಲ್ಲ ಥರದ ಪ್ರಾಬ್ಲಮ್ಗಳು ಕಾಮನ್ ಆಗಿ ನೋಡೋರ ಕಣ್ಣಿಗೆ ಹೇಗೆ ಕಾಣುತ್ತೋ ಆ ರೀತಿಯಲ್ಲಿ ಆ ಫೋಟೋ ಇರುತ್ತೆ. ಆ ಫೋಟೋನ ಒಮ್ಮೆ ನಿಮಗೆ ತೋರಿಸಿದಾಗ ನೀವು ಅದನ್ನ ನೋಡಿ ಹೇಳ್ತೀರಾ, ಈ ಫೋಟೋನ ಯಾರು ತೆಗೆದಿದ್ದು ಅಂತ. ನಾನು ಆವಾಗ ಹೇಳ್ತೀನಿ, ಈ ಫೋಟೋನ 80 ವರ್ಷ ವಯಸ್ಸಿನ ಮುದುಕ ತೆಗೆದಿದ್ದು ಅಂತ. ಆಗ ಎಲ್ಲರ ಮನಸ್ಸಲ್ಲಿ ಆ ಫೋಟೋಗ್ರಾಫರ್ನ ಬಗ್ಗೆ ಒಂದು ಯೋಚನೆ ಬರುತ್ತೆ. ಅದೇನಂದ್ರೆ 80 ವರ್ಷದ ಮುದುಕ ತೆಗೆದಿದ್ದಾನೆ ಅಂದ್ರೆ ಆ ಫೋಟೋದಲ್ಲಿ ಆ ಥರದ್ದೇನು ಇರಲ್ಲ ಅಂತ ಒಬ್ಬರ ಒಪಿನಿಯನ್ ಈಗ ಕೊಡಲು ಶುರು ಮಾಡ್ತಾರೆ. ಈ ಫೋಟೋ ಹೀಗಿದೆ, ಇದು ಹೀಗೂ ತೆಗಿಬೋದಿತ್ತು, ಸ್ವಲ್ಪ ಬ್ಲರ್ ಆಗಿದೆ, ಸ್ವಲ್ಪ ಫೋಕಸ್ ಮಾಡಿ ತೆಗಿಬೋದಿತ್ತು, ಸ್ವಲ್ಪ ಕಾಂಟ್ರಾಸ್ಟ್ ನ ಇನ್ನೂ ಚೆನ್ನಾಗಿ ತೆಗಿಬಹುದು. ಈ ತರ ಒಬ್ಬರು ಅವರವರ ಒಪಿನಿಯನ್ಗಳನ್ನ ಕೊಡಲು ಶುರು ಮಾಡ್ತಾರೆ. ಇದರಲ್ಲಿ ನೀವು ಕೂಡ ಒಂದು ಅಂಗವಾಗಿರ್ತೀರ. ಇದು ಯಾಕಾಗತ್ತಂದ್ರೆ, ಒಬ್ಬ ವ್ಯಕ್ತಿ ಮೊದಲು ತನ್ನ ಒಪಿನಿಯನ್ ಕೊಟ್ಟಾಗ ಅದೇ ಒಪಿನಿಯನ್ನ ಹಿಡ್ಕೊಂಡು ನಾವು ಇನ್ನೊಂದು ಒಪಿನಿಯನ್ನ ಅದೇ ರೀತಿಯಲ್ಲಿ ನಾವು ಸೆಟ್ ಮಾಡ್ತೀವಿ. ಅದೇ ಒಪಿನಿಯನ್, ಇಬ್ಬರ ಒಪಿನಿಯನ್ ಸೇಮ್ ಆದಾಗ ಮೂರನೇ ವ್ಯಕ್ತಿಯ ಒಪಿನಿಯನ್ ಕೂಡ ಅದೇ ರೀತಿಯಲ್ಲಿ ಚೇಂಜ್ ಆಗತ್ತೆ. ಈಗ ನಾನು ಸ್ವಲ್ಪ ಸಮಯ ಬಿಟ್ಟು ಒಂದು ವಿಷಯದ ಬಗ್ಗೆ ಹೇಳ್ತೀನಿ. ಅದೇನಂದ್ರೆ, ಈ 80 ವರ್ಷದ ಫೋಟೋಗ್ರಾಫರ್ ಒಂದು ಕಾಲದಲ್ಲಿ ಗ್ರೇಟೆಸ್ಟ್ ಫೋಟೋಗ್ರಾಫರ್ ಆಗಿದ್ದ ಅಂತ. ಈಗ ನೀವು ಆ ಫೋಟೋವನ್ನ ನೋಡುವ ಪ್ರಕ್ರಿಯೆ ಚೇಂಜ್ ಆಯಿತು. ಯಾಕಂದ್ರೆ ನಾನು ಅಲ್ಲಿ ಗ್ರೇಟೆಸ್ಟ್ ಫೋಟೋಗ್ರಾಫರ್ ಅನ್ನೋ ವರ್ಡ್ನ ಯೂಸ್ ಮಾಡಿದೆ. ಈಗ ನೀವು ಆ ಫೋಟೋವನ್ನ ನೋಡುವ ರೀತಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಗ್ರೇಟೆಸ್ಟ್ ಫೋಟೋಗ್ರಾಫರ್ ಅಂದಾಗೆ ಈ ಫೋಟೋದಲ್ಲಿ ಏನಾದ್ರೂ ಇರ್ಬೋದೇನೋ, ಅದು ನಮ್ಗೆ ತಿಳಿತಾ ಇಲ್ಲ ಅಂತ. ಹಾಗಾದ್ರೆ ಇದು ನಿಮ್ಗೆ ಅರ್ಥವಾಗಿರುತ್ತೆ. ಜನರು ಹೇಗೆ ಒಂದು ಒಪಿನಿಯನ್ ಅನ್ನ ಕೊಟ್ಟು ನಿಮ್ಮನ್ನು ಕೂಡ ಆ ಒಪಿನಿಯನ್ಗೆ ಬದ್ಧರಾಗುವ ಹಾಗೆ ಮಾಡ್ತಾರೆ. ನೀವು ಕೂಡ ಇಂಡಿಪೆಂಡೆಂಟ್ ಥಿಂಕರ್ ಆಗ್ಬೇಕಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ಆಗಿರಲಿ ಅದನ್ನ ಕೀನಾಗಿ ಅಬ್ಸರ್ವ್ ಮಾಡಲು ಪ್ರಯತ್ನಿಸಿ, ಮತ್ತು ಅದರ ಬಗ್ಗೆ ಇರೋ ಯಾವುದೇ ಕ್ವಶನ್ ಬೇಕಾದರೂ ಆಗಿರಲಿ ಅದನ್ನ ಕೇಳುವ ಒಂದು ಮನಸ್ಥಿತಿಯನ್ನ ನಿಮ್ಮೊಳಗಡೆ ಇಟ್ಕೊಳ್ಳಿ. ಆಗ್ಲಷ್ಟೇ ನೀವು ಏನಾದ್ರೂ ಬೆಟರ್ ಥಿಂಕರ್ ತರ ಕಾಣಬಹುದು. ಇಲ್ಲದಿದ್ರೆ ನೀವು ಕೂಡ ಒಬ್ಬರು ಮಾಡಿರುವ ಮ್ಯಾನಿಪುಲೇಷನ್ಗೆ ಕಾರಣಕರ್ತರಾಗಿರ್ತಾರ. ಅದರ ನಂತರ ನೀವು ಹೇಳುವ ಕಂಪ್ಲೇಂಟ್ ಏನಂದ್ರೆ, ಅವರು ಹೇಳಿದ್ರು ಅದಕ್ಕೆ ಅದನ್ನ ನಾನು ಮಾಡಿದೆ, ಇಲ್ಲದೇ ಇದ್ರೆ ಮಾಡ್ತಾ ಇಲ್ಲಾಗಿದೆ ಅಂತ. ಆದ್ರೆ ನಿಮಗೂ ಕೂಡ ಚಾನ್ಸ್ ಇತ್ತು ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಮತ್ತು ಕೆಲವೊಂದನ್ನ ಕೇನಾಗಿ ಅಬ್ಸರ್ವ್ ಮಾಡಲಿಕ್ಕೆ. ಆದರೆ ನೀವು ಅದನ್ನ ಮಾಡದೇ ಇರೋದ್ರಿಂದನೇ ನಿಮ್ಮ ಲೈಫ್ ಈಗ ಹೀಗಿರೋದು. ಈ ಇನ್ಫಾರ್ಮೇಶನ್ ನಿಮಗೆ ವ್ಯಾಲ್ಯೂಬಲ್ ಅಂತ ಅನಿಸಿದ್ರೆ ಎಲ್ಲರೊಡನೆ ಇದನ್ನ ಶೇರ್ ಮಾಡಿ. ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನ ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.